ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಆಯಿತು ಅಥವಾ ಆಭರಣಗಳ ಸಂಪತ್ತು ಪತ್ತೆ ಆಯಿತು ಅಂತ ನಾವು ಹೇಳ್ತಾ ಇದ್ವಿ. ಬಟ್ ಕುಟುಂಬದ ಕತೆ ಈಗ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಂಗೆ ಅವ್ರ ಪರಿಸ್ಥಿತಿ ಯಾರಿಗೂ ಬೇಡ ಅನ್ನೋ ರೀತಿನಲ್ಲಿ. ಯಾಕೆ ಅಂದರೆ ತಮ್ಮ ಪಾಡಕ್ಕೆ ತಾವು ಏನೋ ಸಾಲ ಸೂಲ ಮಾಡಿ ಕಷ್ಟಪಟ್ಟು ಮನೆ ಅಡಿಪಾಯ ತೆಗಿಬೇಕಾದ್ರೆ ಹಿಂಗೆ ಪತ್ತೆ ಆಗ್ಬಿಟ್ಟಿದೆ ಆಭರಣ. ಕುಟುಂಬಕ್ಕೆ ಟೆನ್ಷನ್ನು. ಯಾಕಂದರೆ ಊರಿನಲ್ಲಿರೋರು ಸುಮ್ಮನೆ ಇರ್ತಾರ, ಹೆದರಿಸ್ತಾರೆ. ನೀವು ಮನೆ ಕಟ್ಟಕ್ಕೆ ಬಿಡಲ್ವಂತೆ, ನಿಮ್ಮನ್ನು ಕಳಿಸ್ತಾರೆ, ಈ ಜಾಗ ನಿಮ್ದಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಹೆದರಿಸ್ತಾರೆ. ಇನ್ನೊಂದು ಕಡೆಗೆ ಸೂರು ಇಲ್ಲ ಅವರಿಗೆ. ಸೂರಿಲ್ಲದೆ ಕಂಗಾಲಾಗಿರುವಂತಹ ಬಡ ಕುಟುಂಬ, ಮನೆ ಕೆಲಸ ನಿಂತಿದೆ, ಮುಂದೆ ನಮಗೇನು ಗತಿ ಅಂತ ಚಿಂತೆಯಲ್ಲಿದ್ದಾರೆ. ನಮ್ದಾನ ನಮಗೆ ಕೊಡ್ರಿ, ಸರ್ಕಾರಿ ಜಾಗ ಕೊಡ್ರಿ, ನಮ್ಮದ ಹುಡುಗ ಉದ್ಯೋಗ ಕೆಲಸ ಕೊಡ್ಬೇಕು. ನಮ್ಮ ಮನೆ ಇಲ್ಲ, ನಮ್ಮ ಮನೆ ಮಾಡ್ಕೊಡ್ಬೇಕು, ನಾಳೆ ಮಾಡ್ಕೊಡ್ಬೇಕು. ನಾವು ಮಾಡೋದು ಹಿಡ್ಕೊಂಡು ತಿಂತೀವ್ರಿ ನಾವು. ಆ ಮಡಿಕೆಯಲ್ಲಿ ಪ್ರಾಚೀನ ಕಾಲದಂಥ ಕಿವಿ ಓಲೆಗಳು, ಉಂಗುರಗಳು, ಕಂಠಿಹಾರಗಳು, ಒಟ್ಟಾರೆಯಾಗಿ ಟೋಟಲ್ ಆಗಿ 466 ಗ್ರಾಮ್ ಅಥವಾ 470 ಗ್ರಾಮ್ವರೆಗೆ ಇರತಕ್ಕಂಥ ಒಂದು ಅಳತೆ ಮಾಡಲಾಗಿ ಇಷ್ಟೊಂದು ಚಿನ್ನವನ್ನು ಸಿಕ್ಕಿದೆ. ಅದನ್ನು ನೇರವಾಗಿ ನಾವು ಆ್ಯಸ್ ಪರ್ ರೂಲ್ಸ್ ಪ್ರಕಾರ ನಾವು ಟ್ರೆಜರಿಗೆ ಡಿಪಾಸಿಟನ್ನು ಮಾಡ್ತೀವಿ. ಡಿಪಾಸಿಟನ್ನು ಮಾಡಿದ ನಂತರ ಏನು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತೆ ಸರ್ಕಾರಕ್ಕೆ ಮಾಹಿತಿಯನ್ನು ಸಲ್ಲಿಸುವಂಥ ವ್ಯವಸ್ಥೆ ಮಾಡ್ತೀವಿ. ನಾನು ನೋಡಿ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಕರೆ ಮಾಡಿದೆ. ಮಾನ್ಯ SP ಸಾಹೇಬರು, ADC ಅವರು, AC ಅವರು, ತಹಶೀಲ್ದಾರ್ ಎಲ್ಲರೂ ತಮ್ಮ ತಂಡದ ಸಮೇತ ಬಂದು ಅದನ್ನು ಪಂಚನಾಮೆ ಮಾಡಿ ಏನಾದರೂ ಕ್ರಮಬದ್ಧವಾಗಿ ಏನು ಮಾಡಬೇಕು ಎಲ್ಲ ಮಾಡಿದರು. ಒಂದು ಬಿಂದಿಗೆಯಲ್ಲಿ ಸುಮಾರು 466ರಿಂದ 470 ಗ್ರಾಮಿನವರೆಗೆ ಒಡವೆಗಳು ಸಿಕ್ಕಿದ್ದಾವೆ ಅಂತೇಳಿ ಎಲ್ಲ ಚೆಕ್ ಮಾಡಿದಾಗ ಸುಮಾರು ಈಗಿನ 65ರಿಂದ 70 ಲಕ್ಷ ರೂಪಾಯಿ ಕಿಮ್ಮತ್ತಾಗುತ್ತೆ. ತಮ್ಮ ಅಲ್ಲಿ ಕೆಲಸ ಮಾಡೋ ಹೊತ್ತಿನಲ್ಲಿ ಅದು ಸಿಕ್ಕಿದೆ. ನಾನು ಬೇರೆ ಕೆಲಸ ಐತಂತ ಹೋಗಿದ್ದೆ. ಇವ್ನು ಸಿಕ್ಕ ತಕ್ಷಣ ಇವನು ಏನು ಮಾಡಿದ್ದಾನೆ, ಅದು ಏನಂದ್ರೆ ಗುಡಿ ಒಳಗಡೆ ಹಾಕ್ಬಿಟ್ಟು ಇಟ್ಟಿದ್ದಾನೆ. ಇದು ಬಂಗಾರದ್ದು ಅಂತೇಳಿ ಅವರೆಲ್ಲ ಸಾರ್ವಜನಿಕರು ಸೇರಿ ಏನು ಕಾಲ್ ಮಾಡಿ ಏನಂದ್ರೆ ಪುರಾತತ್ವ ಇಲಾಖೆಯವರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಇವಾಗ ಏನಾದರೆ ಅದನ್ನು ತೊಗೊಂಬಂದ್ಬಿಟ್ಟು ಇವರು ತೊಗೊಂಡು ಹೋಗಿದ್ದಾರೆ. ನಮ್ಮ ತಮ್ಮ ಅವನಿಗೆ ಕೊಟ್ಟು ಕಳಿಸಿದ್ದಾನೆ, ಎಲ್ಲ ಇದು ಮಾಡಿದ್ದಾರೆ. ಇವಾಗ ನಮ್ಗೆ ಪ್ರಾಬ್ಲಮ್ ಏನಾಗಿರೋದು ಅಂದರೆ, ಇವಾಗ ಮನೆ ಕಡಿಸ್ತಾ ಇದ್ದೀವಲ್ಲ, ಇವಾಗ ಅದನ್ನು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಇವಾಗ ಇನ್ನೂ ಯಾರು ಸರ್ಕಾರ ಕಡೆಯಿಂದ ನಮ್ಗೆ ಇನ್ನೂ ಇನ್ಸ್ಟ್ರಕ್ಷನ್ ಏನೂ ಬಂದಿಲ್ಲ. ಇವಾಗ ನಾವು ಅದನ್ನು ನಮ್ಮದು ಇರೋದು ಮನೆ ಅದೇ ಒಂದೇ. ಇವಾಗ ಅದೇ ಜಾಗ ನಮ್ದು, ಯಾವುದು ಹೊಲ ಇಲ್ಲ, ಮನೆ ಇಲ್ಲ, ಅದು ಜಾಗ ಇಲ್ಲ. ನಮ್ಗೆ ಇರೋದು ಅಷ್ಟೇ ಜಾಗ. ಅದೇ ಇರೋದನ್ನು ನಮ್ಗೆ ಈಗ ಮನೆ ಇರಲಿಲ್ಲ, ಅದನ್ನು ಇವಾಗ ಹೆಂಗಾದ್ರೂ ಮಾಡಿ ಹಾಕ್ಸ್ಬೇಕಂತ ಇದ್ವಿ. ಇವಾಗೆಲ್ಲ ನಮ್ಮ ಮನೆ ಈಗ ನಮ್ಮ ಕುಟುಂಬದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಇವಾಗ ಅದೇ ಒಂಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇವಾಗ ನಮಗೆ ನಿಧಿ ಸಿಕ್ಕಿರೋದು ಇವಾಗ ನಮ್ಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇವಾಗ ಏನಂದರೆ, ಇವಾಗ ಮನೆ ಯಾವಾಗ ನಾವು ಹಾಕಿಸ್ಬೇಕು, ಇವಾಗ ತೊಂದರೆಯಲ್ಲಿದ್ದೀವಿ. ನಮ್ಗೆ ಬೇಗ ಮನೆ ಬೇಕು, ಈಗ ಹೊರಗಡೆ ಇದ್ದೀವಿ. ರೈಟ್. ಕುಟುಂಬಸ್ಥರಿಗೆ ನಮ್ಮ ಜಮೀನಲ್ಲಿ ಚಿನ್ನ ಸಿಕ್ತು ಅಂತ ಖುಷಿ ಪಡೋ ಹಾಗೂ ಇಲ್ಲ. ಪಾಪ ಅಡಕತ್ರಿಗೆ ಸಿಕ್ಕಾಕೊಂಡಿದ್ದಾರೆ. ಇನ್ನು ಮುಂದಕ್ಕೆ ಮನೆನೂ ಕಟ್ಟಬೇಡಿ ಅಂತ ಹೇಳಿದಾರಂತೆ. ಹಾಗಾಗಿ ಅವ್ರ ಪರಿಸ್ಥಿತಿ ಪಾಪ ಸರ್ಕಾರ ನೋಡಬೇಕಿದೆ ಎಲ್ಲವನ್ನ.